ಮಾಡ್ಬೇಕಾದ್ರೆ ನಿದ್ದೆ ಮಾಡಬಾರ್ದು. ಡ್ರೈವಿಂಗ್ ಮಾಡು. ಅದೇ ಎಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಯಾರಪ್ಪ ಹೇಳಿದಂಗಂತ? ಯಾರೋ ಹೇಳಿದ್ದ, ನಾನು ಕಣ್ಣು ಮುಚ್ಕೊಂಡು ಓಡಿಸ್ತೀನಿ, ಎಲ್ಲ ಕಣ್ಣು ಮುಚ್ಕೊಂಬಿಡಿ ಅಂತ. ಕಣ್ಣು ಮುಚ್ಕೊಂಡು ಓಡಿಸ್ತೀಯ? ಹಂಗಾರೆ ಇವಾಗ ಯೋಗಿನ್ ಕಣ್ಣು ಮುಚ್ಕೊಂಡು ಓಡಿಸೋದಾ? ಎಲ್ಲೋಯ್ತೀರಿ ಯೋಗಿ ನೀನು? ಕರೆಕ್ಟು ಎಲ್ಲೋಯ್ತೀರ? ಹೈವೇಲಿ ಹೋಗ್ತಾ ಇದೀನಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಡೀಸೆಲ್ ಎಲ್ಲಿಗೆ ಎಂಡ್ ಆಯ್ತದ ಅಲ್ಲಿ ಹೋಗೋದು. ಡೀಸೆಲ್ ಎಲ್ಲಿಗೆ ಎಂಡ್ ಆಯ್ತದ? ಡೀಸೆಲ್ ಎಲ್ಲಿಗೆ ಖಾಲಿ ಆಯ್ತದ ಅಲ್ಲಿ ಗಂಟ ಹೋಯ್ತಾ ಇರೋದು. ಏನ್ ಅಪರೂಪಕ್ಕೆ ಇವಾಗ ಆಶ್ರಮದ್ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ಯಲ್ಲ, ಅದು ಫ್ಯಾಮಿಲಿ ಸಮೇತವಾಗಿ ಬರ್ತಿದ್ಯಲ್ಲ, ಏನ್ ಸಮಾಚಾರ? ನಿಮ್ಗಳ ಕಾಟ ತಡೆಯಕ್ಕಾಗದೆ ಕರ್ಕೊಂಡ್ಬಿಡ್ತಾ ಇದೀನಿ. ನನಗಂತೂ ಬರಕ್ ಇಷ್ಟ ಇಲ್ಲ ಆಶ್ರಮ ಬಿಟ್ಟು. ನಿಮ್ಗಳ ಕಾಟ. ಯಾರ್ ಕಾಟ? ನಿನ್ ಕಾಟ. ದಿನ ಎಲ್ಲ ಓಡಾಡ್ಕೊಂಬತ್ತೀರ, ನಿನ್ಗೆ ಏನ್ ಗೊತ್ತಾಗ್ಬೇಕು? ನಾವ್ ತಾನೇ ಒಳಗಡೆ 24 ಗಂಟೆ ಕೂತ್ಕೊಳ್ಳೋದು. ಅದಕ್ಕೆ ಹೋಲಿ ಪಾಪ ಏನೋ ಹುಡುಗಿ ಕೇಳ್ಕತಾ ಇದೆಯಾ ಅಂತ. ಪಾಪ ಆಯ್ತಾಯ್ತಾಯ್ತು. ನಾನು ನಾಳೆಯಿಂದ ಹೋಗ್ಲಿ ಪಾಪ ಅಂತ ಹೇಳ್ತೀರಿ ಬಿಡು. ಅದಕ್ಕೆ ಪಾಪ ಅಂತ ಕರ್ಕೊಂಡ್ಬರ್ತಾ ಇದೀನಿ. ಎಲ್ಲಿದೆ ಇವಾಗ ಕರೆಕ್ಟ್ ಆಗಿ? ಈ ರೋಡಲ್ಲಿ ಇದೀನಿ. ಯಾವ ರೋಡು? ಯಾವ ಏರಿಯಾ? ಹೈವೇ. ಯಾವ ಏರಿಯಾಗ ಹೋಗ್ತಿರೋದು ನೀವು? ಏರಿಯಾನ? ಊರು ಈಗಲೇ ಹೇಳಲ್ಲ. ಒಂದ್ ಹಾಡು ಹೇಳಿ. ಯಾವಾಗ್ಲೂ ನೀನ್ ಹಾಡು ಹೇಳ್ತಿರ್ತಾನೆ. ಆಮೇಲೆ ಸುಬ್ಬ ಬಾತ್ರೂಮ್ ಸಿಂಗರ್ ಮಸ್ತಾಗಿ ಹಾಡು ಹೇಳ್ತಿರ್ತಾರೆ. ಅಪ್ಪ ಬಾ ಯೋಗಿ ಹಾಡು ಹೆಂಗ್ ಹೇಳುತ್ತಪ್ಪ? ಹೆಂಗ್ ಹೇಳುತ್ತೆ? ಎಲ್ಲೋಯ್ತಿರೋದು ಇವಾಗ ನೀನು? ಫುಲ್ಲು ನಮ್ಮ ಇಡೀ ಗ್ಯಾಂಗೆ ಬಂದ್ಬಿಡೈತ್ ನೋಡಿ ಇಲ್ಲಿ. ಮಕ್ಳು ಸೈನ್ಯ ಎಲ್ಲ ಶಾವಿಗೆ ಬಾತ್ ತಿಂದು ಹೆಂಗ್ ಮಾಡಿಕೊಂಡು ನೋಡು. ಎಲ್ಲ ಶಾವಿಗೆ ಬಾತ್ ತಿಂದು ಮಲ್ಕೊಂಡ್ಬಿಟ್ಟವ್ರೆ. ಮಾಡಿರೋ ಶಾವಿಗೆ ಬಾತ್ ತಿಂದು ಯಾವ್ದೋ ಜ್ಞಾನನೇ ಇಲ್ಲ, ಎಲ್ಲ ಬಿದ್ದೋಗವೆ. ನಾನೊಬ್ಬ ಪರವಾಗಿಲ್ಲ, ಟೊಮೊಟೊ ಗೊಜ್ಜು ತಿಂದೆ. ಟೊಮೊಟೊ ಗೊಜ್ಜು ಆಕ್ಚುಲಿ ನಾವೇ ಮಾಡಿದ್ದು. ಶಾವಿಗೆ ಬಾತ್ ನಾನೆಲ್ಲ ಮಾಡಿದ್ದು. ಏನ್ ಸುಳ್ಳು ಹೇಳ್ತಾರೆ ನೋಡು. ಇದ್ದವ್ರ ಎಲ್ಲ ಬಂದವ್ರೆ. ಚೆನ್ನಾಗಿ ಬಂದ್ಕೊಂಡವ್ರು. ಅಪರೂಪಕ್ಕೆ ಮಕ್ಕಳು ಸಮ್ಮರ್ ಹಾಲಿಡೇಸ್ ಅವ್ರಪ್ಪ ಆಚೆ ಕರ್ಕೊಂಡು ಹೋಯ್ತವ್ರೆ. ಖುಷಿಯಿಂದ ಎಂಜಾಯ್ ಮಾಡ್ರು ಅಂದ್ರೆ ಎಲ್ಲ ಕಾಲೇ ತಕೊಂಡ್ ಮನೆಗೆ ಹೋಗ್ಬಿಟ್ಟವ್ರೆ. ಹಿಂಗೋ ಸುಬ್ಬ ಫ್ಯಾಮಿಲಿ ಸಮೇತ ಆಚೆ ಹೋಯ್ತವ್ರೆ. ಸುಬ್ಬ ಹಾಡು ಹೇಳ್ಬಿಡಿ, ಒಂದೇ ಒಂದು ಹಾಡು ಹೇಳ್ಬಿಡಿ. ಸುಮ್ನಿರಮ್ಮ. ಆಮೇಲೆ ನಿನ್ ಇನ್ಸ್ಟಾಗ್ರಾಮು ಯಾವ್ದು ಸುಬ್ಬ ಸುಬ್ಬಿ ಏನು ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ಆಚೆ ಹೊರಟಾರೆ. ಅನ್ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಸಬ್ಸ್ಕ್ರೈಬ್ ಹಂಗೆಲ್ಲ ಹೋಗೋದೇ ಇಲ್ಲ. ಬೇಡ ಸುಮ್ನಿರು. ಒಂದೇ ಒಂದು ಹಾಡು ಹೇಳ್ಬಿಡಾಯ್ತು. ಸುಮ್ನಿರಮ್ಮ ಬೇಡ. ಅದು ಯಾವ್ದೇದು ಹಾಡು ಹೇಳ್ತಿರ್ತೀಯಲ್ಲ. ಸುಬ್ಬನ ಹಾಡು ಕೇಳಿದ್ರೆ ನಿಜವಾಗ್ಲು ಹೆಂಗೆ ಅಂದ್ರೆ ಇದ್ದಕ್ಕಿದ್ದಂಗೆ ಶಾಕ್ ಆಗ್ಬಿಟ್ಟು ಮೌನ ಆಗ್ಬಿಡ್ತೀರ ಆ ಸಾಂಗ್ ಕೇಳ್ಕೊಂಡು. ಬೇಡ ಸುಮ್ನಿರು. ಯಾಕಂಗೆ ನೀನ್ ಕೂತಿದ್ ಕಡೆ ಎಲ್ಲ ಹಾಡು ಹೇಳ್ತಿರ್ಚ ಅದ್ ನಿನ್ಗೆ ಏನಂತಾರ ಅದ್ನ? ನಾನೇ ನನ್ನ ಹಾಡು ಕೇಳ್ಕೊಂಡು ನಾನೇ ಒಂದೊಂದ್ಸತಿ ಮೂರ್ಛೆ ಬಿದ್ದೋಗಿರ್ತೀನಿ. ಅರ್ಧ ಗಂಟೆ ಆದ್ಮೇಲೆ ಜ್ಞಾನ ಬರ್ತದೆ. ಕೇಳಿಸ್ಕೊಳ್ಳಿ, ಯೋಗಿ ಸಾಂಗ್ ಯೋಗಿ ಕೇಳೇ ಮೂರ್ಛೆ ಬಿದ್ದೋಗ್ತಾರಂತೆ. ಯಾಕಂಗ್ ನೀನು ಅದ್ ನಿನ್ಗೆ ಆಗ್ಬಿಡ್ಸಾ ಹಾಡು ಹೇಳೋದು? ಎಲ್ಲರಿದ್ದಂಗೆ ನಾವಿರ್ಬಾರ್ದು, ನಾವೇ ಡಿಫ್ರೆಂಟ್ ಆಗಿರ್ಬೇಕು. ಅದಕ್ಕೆ ಹಂಗೆ ನಾನು ಹಾಡು ಹೇಳ್ಕೊಂಡು ಹೋಯ್ತಿರ್ತೀರ. ನಾವು ಸಾಂಗ್ ಮಾತ್ರ ಹಾಕಕ್ ಬಿಡಲ್ಲ, ಬರೀ ನಿನ್ ಸಾಂಗ್ ಕೇಳ್ಕೊಂಡು ಕೂತಿರ್ಬೇಕಾ ಇಲ್ಲಿ? ಅದಕ್ಕೆ ನೀನು ಕಟ್ಕೊಂಡಿರೋದು ನಿನ್ ಸಾಂಗ್ ಕೇಳಿ ಅಂತನಾ? ಸಾಂಗ್ ಕೇಳ್ಕೊಂಡಿರ್ಲಿ ಅಂತ. ಅಯ್ಯಯ್ಯೋ. ಎಲ್ಲರಿಗೂ ನಮಸ್ಕಾರ. ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ನಮ್ಮ ಪಯಣ ಎಲ್ಲಿಗೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಎಲ್ಲೋಯ್ತಿದ್ದೆ ಅನ್ನೋದೆಲ್ಲ ಹೇಳ್ತೀನಿ. ಇನ್ನ ನಮ್ಮ ಮೂರು ಮುಟ್ಸಿಲ್ಲ ನೀನು. 3 ಅವರಿಂದ ಹೇಳ್ತಾನೇ ಇದೆಯಾ? ಇನ್ನೂ ಎಷ್ಟು ದೂರ ಐತೆ? ಇನ್ನ ಬೆಳ್ಳೂರು ಕ್ರಾಸ್ ಬಿದ್ದಿಲ್ಲ ಕಣಮ್ಮ. ಎಷ್ಟೊತ್ತು? 1.5 ಅವರ್ ಆಗತ್ತೆ. ಬಿಟ್ಟೆ ಅಲ್ಲ, 3/4 ಅವರ್ ಆಯ್ತು. 1 ಅವರು ಎತ್ತಿನ ಗಾಡಿ ಓಡಿಸ್ಕೊಂಡು ಹೋಯ್ತಾ ಅವ್ರೆ ನಿಧಾನಕ್ಕೆ. ಯಾರೋ ಪೇಷಂಟ್ ಬಸ್ ಸ್ಟಾಪ್ ಕರ್ಕೊಬತ್ತೀಯಾ? ನಿಲ್ಸೋಂಗಾರೆ ಕರ್ಕೊಳ್ಳೋಣ. ನಾನು ಎಲ್ಲದಕ್ಕೂ ರೆಡಿ. ಪೇಷಂಟ್ ರಿಸೀವ್ ಮಾಡೋಕ್ಕೂ ರೆಡಿ, ಕಾರಲ್ಲಿ ಕೂರಿಸ್ಕೊಳ್ಳೋಕ್ಕೂ ರೆಡಿ. ಇನ್ನು ಕರೆಕ್ಟಾಗಿ 1 ಗಂಟೆ ಆಲೇ ನಾವು ಹೋಗೋ ಕಾರ್ಯಕ್ರಮನೇ ಮುಗ್ದೋಗ್ಬಿಟ್ಟೈತೆ. ಅದಾದ್ಮೇಲೆ ಕರ್ಕೊಂಡು ಹೋಯ್ತವ್ರೆ. ಯಾವಾಗಲೂ ಇದೆ ಎಪ್ಪದು.
ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮಕ್ಕೆ 1 ಗಂಟೆ ಆದರೂ ಇನ್ನೂ ಹೋಗಿಲ್ಲ. ಅವರೆಲ್ಲ ಮುಗಿಸ್ಕೊಂಡು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ತಟ್ಟ ಗಿಟ್ಟೆಲ್ಲ ಆಚೆ ಇಟ್ಟಿರ್ತಾರೆ ಊರಲ್ಲಿ, ನೋಡ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಖಂಡಿತ ನಾವು ಹೋಗೋಷ್ಟೆಲ್ಲ ಟೈಮ್ ಆಗೋಗ್ಬಿಡುತ್ತೆ ತಾನೇ. ಮತ್ತು ಅಪರೂಪಕ್ಕೆ ನಮ್ಮ ಅಜ್ಜಿ ಮನೆ ಊರಿಗೆ ಕರ್ಕೊಂಡು ಹೋಗ್ತೀವಿ. ತುಂಬ ವರ್ಷ ಆಯಿತು, 1 ವರ್ಷ ಮೇಲಾಯ್ತಮ್ಮ. ಎಷ್ಟು ವರ್ಷ ಆಯಿತು? 1 ವರ್ಷ ಆಯ್ತಾ? 1 ವರ್ಷದ ಮೇಲೆ ಹೋಗ್ತಿರೋ ಅಂಥದ್ದು ಅಜ್ಜಿ ಮನೆ. ಸೊ ಬನ್ನಿ, ನಿಮಗೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನು ಕಾರ್ಯಕ್ರಮ ಅಂತ ನಿಮ್ಗೆ ಅಲ್ಲೋಗಾದ್ಮೇಲೆ ಹೇಳ್ತೀನಿ. ಫಸ್ಟಲ್ಲೇ ಹೇಳ್ಬಿಟ್ರೆ ವಿಡಿಯೋ ಚೆನ್ನಾಗಿರಲ್ಲ, ಬರ್ತಾ ಬರ್ತಾ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಥ್ಯಾಂಕ್ ಯು. ಸುಬ್ಬಣ್ಣ ಡ್ರೈವಿಂಗ್ ನೋಡಿ. ಅಲ್ಲ 16 ಅಲ್ಲ ಉಳ್ಕಲ್ನ ಅನ್ನ ನೋಡಿದ್ರೆ ಭಯ ಪಟ್ಕೊಂಡು ಓಡೋಯ್ತಾರೆ. ಅಲ್ಲಿ ನೋಡ್ತಿದ್ದಂಗೆ ಓಡೋಗ್ಬೇಕು. ಸೊ ಇವಾಗ ನಮ್ಮ ಅಜ್ಜಿ ಮನೆಗೆ ನಾವು ಹೋಗ್ತಾ ಇರೋ ಅಂಥದ್ದು. ಸೊ ನಮ್ಮ ಅಜ್ಜಿಯವರ ಮಗನ ಮಗಳದು ಹೊಸ್ಗೆ ಫಂಕ್ಷನ್ನು. ಸೊ ನಾವು ಹೋಗೋ ಅಷ್ಟರಲ್ಲಿ ಫುಲ್ಲು ಫಂಕ್ಷನ್ನೇ ಮುಗಿದೋಗ್ಬಿಟ್ಟಿತ್ತು. ಆಗಲೇ ಊಟಕ್ಕೆಲ್ಲ ಕೂತ್ಕೊಂಡಿದ್ರು. ಸೊ ಹೋಗಿ ಆ ಪಾಪಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಸೊ ಪಾಪ ತುಂಬ ಜನ ಬಂದು ಹೋಗ್ಬಿಟ್ಟಿದ್ರು, ಏನೂ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಲೇಟಾಗಿ ಹೋದ್ವಲ್ಲ, ಸೊ ಅದರಿಂದ ಹೋಗಿ ಒಂದು ವಿಸಿಟ್ ಕೊಟ್ವಲ್ಲ, ಅದೊಂದು ಖುಷಿ ಆಯಿತು. ನಮ್ಮ ಕೈಲಾದಂಥ ಒಂದು ಸಣ್ಣದಾದ ಗಿಫ್ಟ್ ಕೊಟ್ಟು. ಸೊ ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲ ಯೋಗಿ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ಎಷ್ಟೋ ಜನ ಬಂದವ್ರು ಕೆಲ್ಸಕ್ಕೆ, ಎಲ್ಲ 2,000 ದುಡ್ಡು ಕೊಟ್ಟಿದ್ರೆ 25,000 ದುಡ್ಡು ಕಲೆಕ್ಷನ್ ಆಗಿರೋದು. ಯಾರು 1 ರೂಪಾಯಿ ಬಿಚ್ಚಲ್ಲ. ಹಳ್ಳಿ ಜನ ಒಳ್ಳೆ ಜನ. ಬಾಯ್ ಬಾಯ್ ಬಾಯ್. ಎಲ್ಲ 2,000 ಕೊಟ್ಟಿದ್ರೆ 25,000 ಕಲೆಕ್ಷನ್ ಆಗಿದೆ. ಕೊಟ್ಟವ್ರೆ. ಊರಲ್ಲಿ ಬಂದಿದ್ವಿ, 3 kg ಬೆಣ್ಣೆ ಐತಂತ. ಎಷ್ಟು ಸೇರಿದು? 3 ಸೇರು. ಏನೇನ್ ಹಾಕ್ಬೇಕು ಇದಕ್ಕೆ? ಹೇಳಜ್ಜಿ ಏನೇನು ಹಾಕ್ಬೇಕು? ಈರುಳ್ಳಿ, ಎಲೆತೊಟ್ಟು, ಏಲಕ್ಕಾಯಿ ಹಾಕಿ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಬೆಳ್ಳುಳ್ಳಿ, ಆಮೇಲೆ ನೀರು ಸಿಹಿ ಕಲ್ಸದಲ್ಲ, ಬೇರೆ ತುಪ್ಪ ಬರ್ತದೆ. ತುಪ್ಪ ಬರ್ತದ? ಎಷ್ಟಾಗುತ್ತೆ ಇಷ್ಟು ಬೆಣ್ಣೆಲಿ? ಏನೋ ಒಂದು ಸೇರ್ ಬರ್ಬೋದು. ಒಂದ್ ಸೇರ್ ತುಪ್ಪ. ಯಾರಿಗಿದು? ನಿಮಗೆ 2 kg, ಒಂದು 10 kg ದಪ್ಪ ಆಗ್ಬಿಡ್ತೀನಿ ನೆಕ್ಸ್ಟ್ ವರ್ಷಕ್ಕೆ. 3 kg ಬೆಣ್ಣೆ, ಪ್ಯೂರ್ ಹಳ್ಳಿ ಬೆಣ್ಣೆ. ತುಂಬ ಚೆನ್ನಾಗಿ ತಿನ್ಲಿ ಅಂತ. ಲೇಡಿ ಬಾಂಡ್. ಈಗ ಇಲ್ಲಿಂದ ಯಾರೋ ಒಬ್ರು ಮೇಡಮ್ ಮನೆಗೆ ಹೋಯ್ತೀವಿ. ಲೇಡಿ ಬಾಂಡು ಬುಲೆಟಲ್ಲಿ ಹೋಯ್ತಾರೆ. ಅವ್ರ ಹೆಸರೇನು ನನಗೂ ಗೊತ್ತಿಲ್ಲ ಹೆಸರು. ಫ್ಯಾಮಿಲಿ ಸಖತ್ತಾಗಿ ಓಡಿಸ್ಕೊಂಡು ಹೋಯ್ತಾರೆ ಸ್ಪ್ಲೆಂಡರು. ಹಳ್ಳಿ ಹೆಣ್ಮಕ್ಳು ಏನಕ್ಕಾದ್ರೂ ರೆಡಿ. ಕಸ ಗುಡ್ಸೋಕ್ಕೂ ರೆಡಿ, ಫ್ಲೈಟ್ ಓಡಿಸೋಕ್ಕೂ ರೆಡಿ ಆಗಿ ಹಳ್ಳಿ ಹೆಣ್ಮಕ್ಳು. ಸರಿ ಬರಪ್ಪ, ಹಳ್ಳಿ ಹೆಣ್ಮಕ್ಳು ಅಂದರೆ ಅಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಕಷ್ಟಪಡ್ತಾರೆ. ಈಗ ನೋಡಿ ಆರಾಮಾಗಿ ನೋಡಿ ಬೈಕ್ ಓಡಿಸ್ಕೊಂಡು ಹೋಯ್ತವ್ರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಹೋಯ್ತಾ ಇದ್ದೀವಿ. ಅವ್ರ ಮನೆಗೆ ಕರ್ಕೊಂಡು ಹೋಯ್ತವ್ರ ನಮ್ಮನ್ನ. ಅವ್ರ ಮನೆ ಎಲ್ಲೈತೆ ಅಂತ ನನಗೂ ಗೊತ್ತಿಲ್ಲ. ಭಾಳ ಬರಲೇಬೇಕು ಮನೆಗೆ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ಕೊಂಡು ಹೋಯ್ತು. ಚೆನ್ನಾಗಿ ಓಡಿಸ್ತಾರೆ. ಅವ್ರಿಗೆ R15 ಕೊಡಿಸ್ಬೇಕು. ಈ ನದಿ, ಕೋಳಿ, ಕೋತಿ ಕೂರಿದ್ರೆ ಎಲ್ಲ ಸಾಕ್ಬಿಟ್ಟವ್ರೆ. ನೋಡಿ ಎಲ್ಲ ಸಾಕೋರು ಪಾಪ. ಎಲ್ಲ ಹಳ್ಳಿ ಕಡೆ ಎಲ್ಲ ಸಾಕಿ ಚೆನ್ನಾಗಿ ಹಾಕೋರೆ. ಗಿಡ ಎಲ್ಲ ನೀರಿಲ್ಲದೆ ಎಲ್ಲ ಒಣಗೋಗ್ಬಿಟ್ಟವೆ. ಫೈನಲಿ ಲೇಡಿ ಬಾಂಡ್ ಮನೆಗೆ ಬಂದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಗಾಡಿ ಓಡಿಸ್ತೀರಕ್ಕ. ಅದ್ಭುತವಾಗಿ ಗಾಡಿ ಓಡಿಸಿದ್ರಿ. ನನಗೂ ಒಂಚೂರು ಗಾಡಿ ಹೇಳ್ಕೊಡಿ. ನೀವು ಸಕಲಾಗಿ ಓಡಿಸಿದ್ರಿ ಗಾಡಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಂಟಿನ್ಯೂ ವ್ಲಾಗು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.